ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಒಂದು 4 ವಚನಗಳು. ಮೊದಲನೇದಾಗಿ ಬಸವಣ್ಣವ್ರ ಒಂದು ವಚನ, ಇನ್ನುಳಿದ ಅಲ್ಲಮ್ಮ ಪ್ರಭುವಿನ 3 ವಚನಗಳು. ಭಾಳ ಅದ್ಭುತವಾದ ವಚನಗಳು. ಇವುಗಳು ಮೊದಲು ನೀವು ಕೇಳ್ರಿ, ಅದು ಓದಿದ್ರೆ ನಿಮ್ಗೆ ಗೊತ್ತಾಗೇ ಆಗ್ತದೆ. ಮೊದಲದು ಬಸವಣ್ಣವ್ರದ್ದು, ಬಸವ ಸಂಪುಟದಿಂದ M ಕಲಬುರ್ಗಿ ಅವರು, ಬಸವಣ್ಣವ್ರ ಸಂಪುಟದಿಂದ M ಕಲಬುರ್ಗಿ ಅವರು ಈ ಒಂದು ವಚನಗಳ ಸಂಗ್ರಹ ಮಾಡಿದವರು, ಎಡಿಟ್ ಮಾಡಿದವರು. ಅವ್ರೇನು ಹೇಳ್ತಾರೆ, ಮೊದಲೇ ಒಂದು ಬಸವಣ್ಣ ವಚನದಲ್ಲೇ, ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ಎತ್ತುವೆ, ಆಗಮದ ಮೂಗು ಕೊಯ್ವೆ, ನೋಡಯ್ಯ ಕೂಡಲ ಸಂಗಮ ದೇವ, ಮನೆಯ ಮಗ ನಾನಯ್ಯ. ಎಷ್ಟು ಅದ್ಭುತವಾದ ವಚನ. ಇನ್ನು 3 ನಮ್ಮ ಅಲ್ಲಂಪ್ರಭು. ಅಲ್ಲಂಪ್ರಭು ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಅನುಭವ ಮಂಟಪದ ಅಧ್ಯಕ್ಷರು, ಗುರು ಎಲ್ಲ. ಆವತ್ತಿನ ಒಂದು ಹೋರಾಟದ ಮೂಲ ಪುರುಷ. ಅವ್ರೇನು ಹೇಳ್ತಾರ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಗುಹೇಶ್ವರನೆಂಬುದು ಮೀರಿದ ಘನವ, ಗುಹೇಶ್ವರನೆಂಬುದು ಮೀರಿದ ಘನವ. ಇದು ಅಲ್ಲಂಪ್ರಭುಗಳ ವಚನ ತೆಗೆದುಕೊಂಡಂಥದ್ದು. ಅದು ಅಲ್ಲಮ್ಮ ಪ್ರಭು ಸಂಪುಟ ಮಾಡಿದವರು ನಮ್ಮ M ಕಲಬುರ್ಗಿ ಅವರು. ಇನ್ನು ಅವ್ರದ್ದು 2ನೇದು, ಅದು ವಚನ 304 ಪುಟ 87. ನೆನೆ ಎಂದರೆ ಏನ ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೆಂಬುದು ಸಜ್ಜೆಯಾಯಿತು, ನೆನೆವೆಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಯಿತು. ಇನ್ನೊಂದು ವಚನ ನೋಡಿ, ಕೊನೆಯದಾಗಿ 3ನೇದು ಅಲ್ಲಂಪ್ರಭು ಅವ್ರದ್ದು 558 ಪುಟ 50. ನಾ ದೇವನಲ್ಲದೆ ನೀನು ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, 6-5 ಒಂದು ಕುಡಿತೆ ಉದಕ ನೆರವೆ, ಹಸಿದಾಗ ಒಂದು ತುತ್ತ ಓಗರವ ನಿಕ್ಕುವೆ, ನಾ ದೇವಗಾನ ಗುಹೇಶ್ವರ. ಇವು ವಚನ ನೋಡಿದಾಗ, ಇವು 4 ವಚನ ನೋಡಿದಾಗ ಬಸವಣ್ಣ ಅವರಾಯಿತು, ಅಲ್ಲಂಪ್ರಭುಗಳಾಯಿತು, ಇವರು ವೇದಗಳನ್ನು ಪೂಜಿಸಿದ್ರ, ಉಪನಿಷತ್ತುಗಳನ್ನ ಗೌರವಿಸ್ತಿದ್ರ, ಇಲ್ಲ ವಿಮರ್ಶೆ ಮಾಡೋದು ನಾವು ನೋಡ್ತಾ ಇದ್ವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವೇದ, ಉಪನಿಷತ್ತು, ಶಾಸ್ತ್ರ, ಪುರಾಣ ಪೂರ್ತಿ ಖಂಡಿಸೋಗಿದ್ದಾರೆ. ಅಂದಾಗ ಇವರು ಇವತ್ತು ನಾವೇನು ಸನಾತನಿ ಹಿಂದೂವಾದಿಗಳು ಅಂತ ಕರಿತಾರಲ್ಲ, ಅಥವಾ ವೀರಶೈವರು ಅಂತ ಕರಿತಾರಲ್ಲ, ಇವರು ಈ ವಚನ ಬರೆಯುವಂಥ ಒಂದು ಜಿಟ್ಟು, ಅದು ಇವತ್ತು 800 ವರ್ಷಗಳಿಂದ. ಇದಕ್ಕೆ ಕ್ರಾಂತಿ ಆಗಿದ್ದು ನಾವು ಮರಿಬಾರ್ದು. ನಾ ಯಾಕೆ ಮತ್ತೆ ಇವತ್ತು ರೆಫರ್ ಮಾಡಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಮತ್ತು ಅದೇ ಶುರುವಾಗಿದೆ. ವೀರಶೈವ, ಲಿಂಗಾಯತ ಬರಸ್ರಿ, ಚರ್ಚೆ ಬರಸ್ರಿ, ಇವು 4 ವಚನ ಸಾಕು. ಇವೇ 4 ವಚನ ಈ ಲಿಂಗಾಯತನ್ರಿ ಅಥವಾ ದೈವ ಧರ್ಮದ ಮೂಲವೇ ಅನ್ನಲಿ, ಇದಕ್ಕೆ ಒಂದು ನಾಂದಿ ಹಾಡಿದ್ದು ಈ ವಚನಗಳು. ಅದಕ್ಕೆ ಅವ್ರು ಸಪ್ರೇಟಾಗಿ ತಿಳಿದಂಥವ್ರು, ಚೆನ್ನಾಗಿ ಅಭ್ಯಾಸ ಮಾಡಿದಂಥ ಬಸವಣ್ಣವ್ರನ್ನ, ಅಲ್ಲಪ್ರಭುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಇವತ್ತಿಲ್ಲಪ್ಪ ನಾವು ಲಿಂಗಾಯತರು, ನಮ್ಮ ಧರ್ಮ ಹಿಂದೂ ಧರ್ಮದ ವಿರೋಧ ಇಟ್ಕೊಂಡಂಥದ್ದು, ನಮ್ಮದು ಇಷ್ಟಲಿಂಗ ದೈವ ನಮ್ಮದು ಅನ್ನುವಂಥ ಮಾತನ್ನು, ಮೂರ್ತಿ ಪೂಜೆ ನಮ್ಮದಲ್ಲ ಅನ್ನುವಂಥ ಮಾತನ್ನು, ಅದೇ ನಮ್ಮ ಏನಪ್ಪ ಅಂತಂದ್ರೆ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ಹೇಳ್ತಾ ಇದ್ದಾರೆ, ನೀವು ಧರ್ಮದ ಕಾಲಮದಲ್ಲಿ ಲಿಂಗಾಯತ ಬರೆಸ್ರಿ, ಉಳಿದು ನಿಮಗೆ ಕುಂಬಾರೋ ಕಂಬಾರೋ ಉಪಜಾತಿ ಉಳಿತೇವೆ, ಅವ್ರು ಬರೆಸ್ರಿ, ಮುಗಿದ ಸಮಸ್ಯೆ. ಹಿಂದೂ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಎರಡು ಬರೆಸ್ಬೇಡ್ರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ವೀರಶೈವ ಅಂತ ಹೇಳ್ಕೊಳ್ಳುವಂಥವ್ರು ಈ 4 ವಚನಗಳು ಏನು ಉತ್ತರ ಕೊಡ್ತಾರೆ? ಬಸವಣ್ಣವರು ಹಿಂದೂವಾದಿನ, ಬಸವಣ್ಣವರು ವೀರಶೈವ ಫಾಲೋ ಮಾಡ್ತಾಯಿದ್ರ? ಹಾಗಂತೇಳಿ ಲಿಂಗಾಯತದಲ್ಲಿ ಮಾತಾಡಿಲ್ಲ ಅವ್ರು 4 ದೈವೀಯ ಧರ್ಮದ ಮೂಲವೇ ಅಂತ ಮಾತಾಡ್ತಾರೆ. ನಾ ಹೇಳೋದು ಇಷ್ಟೇ, ಇವತ್ತು ಬಸವಣ್ಣವ್ರ ಫಾಲೋವರ್ನ ಅವರಷ್ಟು ಬಿಟ್ಟು ಬಿಡ್ರಿ. ನಿಮಗೆ ರಾಜಕೀಯ ಲಾಭಕ್ಕೋ ಮತ್ತದಕ್ಕೂ ಬಳಸೋದು ಬೇಕಾಗಿಲ್ಲ ಅವರನ್ನು.
ಬಸವಣ್ಣವ್ರು ನಂಬಿದವರು ತಮ್ಮದೇ ಅಂತ ಒಂದು ಪಂಗಡನ ಮಾಡಿಕೊಂಡು ಅವ್ರು ಲಿಂಗಾಯತ ಮಾಡ್ಕೊಂಡಿದ್ದಾರೆ. ನಾಳೆ ಇದು ಬದಲಾಗ್ಬೋದು, ದೈವೇ ಧರ್ಮದ ಮೂಲವಯ್ಯ ಅಂತ ಆಗ್ಬೋದು. ಯಾಕಂದರೆ ಇಲ್ಲಿ ವಿಚಾರವಾದಿಗಳಿದ್ದಾರೆ, ಅವ್ರ ವಿಚಾರ ನಮಗೆ ಸ್ಪಷ್ಟ ಅದ. ಅದೇ ನೆಲೆಯಲ್ಲಿ ಇವತ್ತು ನಮಗೆ ಜಾತಿ ಕಾಲದಲ್ಲಿ ಉಪಜಾತಿಗಳು ಉದ್ಯೋಗ ನೀವು ಕಸಬೇನು ಮಾಡ್ತೀರಿ, ಅದು ಬಂದದ್ದು ಅದ್ರ ಹತ್ತಿರ ಲಿಂಗಾಯತ ಧರ್ಮ ಹತ್ತಿರ ಅಂತ ಹೇಳ್ತಾ ಇದ್ದಾರೆ. ಇದು ನಾಳೆ ಬರುವ ಸೆಪ್ಟೆಂಬರ್ 1ರಿಂದ ಕೂಡಲ ಸಂಗಮದಿಂದ ಶುರುವಾಗ ಬೆಂಗಳೂರಲ್ಲಿ ಮುಟ್ಟುವಂಥ ಜನಜಾಗೃತಿ, ಲಿಂಗಾಯತ ಜಾಗೃತಿ ಮಾಡುವಂಥದ್ದು. ಲಿಂಗಾಯತ 60 ಲಕ್ಷ ಇದ್ದೀವಿ ನಾವು. ಈಗ ಇದೆಲ್ಲ ಮಾಡೋದು ನೋಡಿದಾಗ ನಾವು 30 ಲಕ್ಷ ಆಗ್ತೀವಿ, ಬೇಡ ನಮಗೆ ಅಲ್ಪಸಂಖ್ಯಾತ ಸಿಗುತ್ತಿರುವಂಥ ಕೆಲವೊಂದು ಅನುಕೂಲಗಳು ಸಿಗಲಿ, ಕಾನೂನಿನ ಮಾನ್ಯತೆ ಪಡಿಸುವಾಗ ಇದು ಹೋರಾಟ. ಅಲ್ಪಸಂಖ್ಯಾತರಪ್ಪ ನಾವು ಅಂತೇಳಿ, ನಮ್ಮದು ಹಿಂದೂ ಧರ್ಮ ಅಲ್ಲ, ನಮ್ಮದು ವೀರಶೈವನೂ ಅಲ್ಲ. ನಾವು ಪುರಾಣಗಳನ್ನ ಪುಣ್ಯಗತಿಗಳನ್ನ ಇವುದನ್ನೆಲ್ಲನೂ ನಾವು ಒಂದು ವೈಚಾರಿಕ ನೆಲೆಗಟ್ಟಲ್ಲೇ ನಾವು ಸ್ವೀಕಾರ ಮಾಡಬೇಕಾಗಿದೆ. ಇದು ಅನುಭವ ಮಂಟಪದಿಂದ ಹೊಂಬಿದಂಥ ವಚನಗಳು. ಅವರ ವಿಚಾರಧಾರೆ ಆವತ್ತಿನ ಪರಿಸ್ಥಿತಿ 12ನೇ ಶತಮಾನದಲ್ಲಿ ಏನೇನು ಆಯಿತು ಎಂಬುದನ್ನು ಅವರು ಅನುಭವಿಸಿದ್ದಾರೆ. ಅವರು ಈ ನೆಲೆಗಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ವೇದಗಳ ಬಗ್ಗೆ, ಅದೇ ಕಾಲಕ್ಕೆ ದೇವರ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಪುರಾಣಗಳ ಬಗ್ಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಏನು ನೋಡೋದು, ವೇದಕ್ಕೆ ಹೊರೆಯ ಕಟ್ಟುವೆ, ಏನು ಸಣ್ಣ ಮಾತೇನ್ರಿ ಅದು. ಅದು ಇವತ್ತು 800 ವರ್ಷದಿಂದ ಮಾತಾಡ್ತಾ ಇದ್ದಾರೆ ಬಸವಣ್ಣವರು. ನಾ ದೇವನ ಅನ್ನೋದು ನೀ ದೇವನೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರಿಗೆ. ಎಂಥ ಪ್ರಶ್ನೆಗಳಿವೆಲ್ಲ. ಇವತ್ತು ನಾವು 21ನೇ ಶತಮಾನದ ಇದನ್ನು ಬಿಡ್ತಾ ಇಲ್ಲ. ನಾವು ಇನ್ನೂ ಯಾವುದೋ ಮೂಲೆಯಲ್ಲಿದ್ದೀವಿ. ತಾಯ್ತ ತಂತ್ರ ಮಂತ್ರ ಮಾತೇನು ಮಾಡ್ತಾ ಹೋಗ್ತಾ ಇದ್ವಿ. ಇದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನುವಂಥ ಮಾತು ಇವತ್ತು ಪ್ರಶ್ನೆ ಮಾಡುವಂಥದ್ದು. ಈವನ್ ಭವಿಷ್ಯಶಾಸ್ತ್ರದ ಬಗ್ಗೆ ಸಹ ಬಸವಣ್ಣವರು ಒಪ್ಪುವುದಿಲ್ಲ. ನಿಮ್ಮ ಮನಸ್ಸು ಒಪ್ಪರೆ ಅದು ಒಳ್ಳೆಯ ಮುಹೂರ್ತ ಅಂತ ಹೇಳ್ತಾರೆ. ಇವತ್ತು ಇನ್ನೂ ಮುಹೂರ್ತ ಬಿಡ್ತಾ ಇಲ್ಲ. ಪೂರ್ವಾಗ್ರಹ ಪೀಡಿತವಾದ ವಿಚಾರ ಮಾಡ್ತಾ ಇರ್ತೀವಿ. ಇವೆಲ್ಲವೂ ಇವತ್ತು ಹೊಸ ವಿಚಾರ ಅಲ್ಲ ಇವು. ಬಸವಣ್ಣವರು ಇವತ್ತು 800 ವರ್ಷದಿಂದ ಅವತ್ತು ಚಾರವಾಕ ವಿಷಯಗಳನ್ನು ಇನ್ನುಳಿದ ವಿಷಯನ ಅಭ್ಯಾಸ ಮಾಡಿ ತಮ್ಮ ಅನುಭವದ ವರೆಯಲ್ಲಿ ತಿಕ್ಕಿ ಹೇಳಿದಂಥ ಮಾತುಗಳು. ಅದಕ್ಕಾಗಿ ನಾವು ಸಪ್ರೇಟಪ್ಪ, ನಾವು ಬೇರೆ ಅನ್ನುವಂಥ ಮಾತನ್ನು ಇವತ್ತೇನು ಲಿಂಗಾಯತರು ಕೇಳ್ತಾ ಇದ್ದಾರೆ, ಸಾಣೇಹಳ್ಳಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ಇನ್ನೂ ಅನೇಕ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ಇವತ್ತು ಇದು ಧರ್ಮವನ್ನು ಹೊಡೆಯುವಂಥದ್ದಲ್ಲ, ಇದ್ದದ್ದು ವಸ್ತುಸ್ಥಿತಿ. ಇದೇ ಹೋರಾಟ ಮಾಡಿದ್ದು ಬಸವಣ್ಣ. ಇದಕ್ಕಾಗಿ ಅವರ ಅಂತ್ಯ ಆಯಿತು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಕೂಡಲ ಸಂಗಮದಲ್ಲಿ ಅಂತ್ಯ ಆಗಿದ್ದು ಇದೇ ಕಾರಣಕ್ಕಾಗಿ ಅಂತ್ಯ ಆಗಿದ್ದು. ಇವು 4-5 ವರ್ಷಗಳು ಇನ್ನಿಂಥ ವರ್ಷಗಳು ಇದ್ದಾವೆ, ಹುಡುಕಿ ತೆಗಿಬೇಕು ಹೋಗ್ತಾರಲ್ಲ. ಅರ್ಥಗಳಿವೆಲ್ಲ ಬಸವಣ್ಣವರ ವಿಚಾರಧಾರೆ. ದೇಹವೆಂಬುದು ಗೊತ್ತದ ನಿಮಗೆ, ಇದೇ ದೇಗುಲ ಅನ್ನುವಂಥ ಮಾತನ್ನು ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ಸ್ಥಾವರಲಿಂಗ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಕಾಲಕ್ಕೆ ಅಷ್ಟಾವರಣ ಮತ್ತು ಅದೇ ಕಾಲಕ್ಕೆ ಪಂಚಾಚಾರ, ಧರ್ಮನೀತಿ, ಷಟಸ್ಥಲ ಇವುಗಳ ಬಗ್ಗೆ ಹೇಳ್ತಾ ಸಾಣೇಹಳ್ಳಿಯವರು ಈ ಒಂದು ವಿಷಯದಲ್ಲೇ ಸ್ಪಷ್ಟ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಅನಗತ್ಯ ನೀವು ಯಾವುದಕ್ಕೂ ಬಲಿ ಬಿಡಬೇಡ್ರಿ, ಲಿಂಗಾಯತ ಧರ್ಮ ಬರೆಸ್ರಿ, ಜೊತೆಗೆ ನಿಮ್ಮ ಉಪಕಸಬ ಉಪಜಾತಿ ಹೇಳ್ರಿ. ಕಂಬಾರ ಮತ್ತೇನು ಬರ್ತೀರಿ, ಹಡಪದ ಅದು ನಾವಲಿಗ ಯಾವ ಬರ್ತವೆ ಎಲ್ಲರೂ ನಮಗೆ ಮೈನಾರಿಟಿ ಕೊಡ್ರಿ, ನಾವು 60 ಲಕ್ಷ ಆಗ್ತೀವಿ ಸರ್ವೆ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತು ಅವ್ರು ಹೇಳಿದಂಥ ಮಾತುಗಳು ಇವತ್ತು ಭಾಳಷ್ಟು ನಾವು ವಿಚಾರ ಮಾಡುವಂಥದ್ದು. ಜೊತೆಗೆ ಈ ವಚನಗಳು ನೀವು ಮತ್ತು ನೋಡ್ರಿ, ಮತ್ತು ಕೇಳ್ರಿ. ಈ ವಚನಗಳು ನಿಮಗೆ ನಿಶ್ಚಿತವಾಗಿಯೂ ಬಸವಣ್ಣ ಯಾರ, ಅಲ್ಲಂಪ್ರಭು ಯಾರ, ಅವ್ರು ಏನನ್ನ ನಂಬಿದ್ರು, ಎದ್ರ ವಿರುದ್ಧ ಹೋರಾಟ ಮಾಡಿದರು, ಸಮಾನ ಸಲುವಾಗಿ ಹೋರಾಟ ಮಾಡಿದ್ರು, ಎಲ್ಲನೂ ಕ್ಲಿಯರ್ ಆಗ್ತಾ ಹೋಗ್ತದೆ. ಇದು ಅದ್ಭುತವಾದ ವಿಚಾರಗಳು. 4 ವಚನಗಳ ಇನ್ನಷ್ಟು ವಚನ ಹುಡುಕಿ ತೆಗಿಬೇಕಾಗಿದೆ, ಇನ್ನೂ ಇದ್ದಾವೆ. ಅದು ನಮಗೆ ಅತ್ಯಂತ ಪ್ರಬಲ ವಶಕ್ಕಂತ ಇವತ್ತೇನು ವಾದ ಮಾಡ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಇವುಗಳನ್ನೆಲ್ಲ ತಿರಸ್ಕಾರ ಮಾಡಂತ ಬಸವಣ್ಣ ಆವತ್ತು ಒಂದು ಕ್ರಾಂತಿ ಮಾಡಿ ಬ್ರಾಹ್ಮಣ ಹೆಣ್ಣು ಮಗಳಿಗೆ ಒಂದು ಕೆಳಜಾತಿಯ ಗಂಡು ಮದುವೆ ಮಾಡಿ ದೊಡ್ಡ ಕ್ರಾಂತಿ ಕಾರಣ ಆದಂಥವ್ರು, ಹೊಸ ಸಮಾಜ ಕಟ್ಟಲಿಕ್ಕೆ ಹೋರಾಟ ಮಾಡಿದವರು ಇವತ್ತಿಗೂ ಆ ವಿಚಾರಧಾರೆ ಜನ ಇದ್ದಾರೆ ಅನ್ನೋದು ಖುಷಿ ವಿಷಯ. ಆದರೆ ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ಅದು ಬೆಳೀಲಿಲ್ಲ. ಇವತ್ತು ದುರ್ದೈವ ಏನಪ್ಪ ಅಂತಂದ್ರೆ ಅದು ಒಂದು ಧರ್ಮ ಆಗಿ ಅದು ಒಂದು ಜಾತಿ ರೂಪ ಪಡ್ಕೊಂಡಿದ್ದ ನೋವಿನ ವಿಷಯ. ಯಾವ ಜಾತಿಯ ವಿರುದ್ಧ ಯಾವ ಸಮಾನತೆಯ ಸಲುವಾಗಿ ಹೋರಾಟ ಮಾಡಿದ್ರೋ ಅವೆಲ್ಲ ಇವತ್ತು ಮತ್ತೆ ಮರೆಯಾಗಿ ಹೋಗಿ ಬಸವಣ್ಣ ಕೇವಲ ಒಬ್ಬ ಪೂಜನೀಯ ವ್ಯಕ್ತಿ ಆಗಿದ್ದಾರೆ ವಿನಃ ಒಬ್ಬ ವೈಚಾರಿಕ ವ್ಯಕ್ತಿ ಅಥವಾ ಒಬ್ಬ ಸಮಾಜ ಬದಲಾವಣೆಯ ವ್ಯಕ್ತಿ ಅಂಥೇಳಿ ಇವತ್ತು ಐಡೆಂಟಿಫೈ ಮಾಡೋದಿಲ್ಲ. ಅವ್ರನ್ನೂ ದೇವರ ಮರಳಿಗೆ ಹೊಂಟಿದ್ವಿ ಹರಿಹರ ಮಾಡಿದಂಗೆ. ಹರಿಹರವ್ರು ಏನು ಮಾಡ್ತಾರೆ, ಹರಿಹರ ನಮ್ಗೆ ವಚನಗಳು ಸಿಗದೆ ಹೋಗಿದ್ರೆ ಹರಿಹರನ ಬಸವಣ್ಣ ನಮಗೆ ಇವತ್ತು ತಲೆ ಮೇಲೆ ಇರ್ತಿದ್ರು. ನಾವು ದೇವ್ರಿಂದ ಬಂದ ಬಸವಣ್ಣ ತಿರ್ತಾ ಹೋಗ್ತಿದ್ವಿ ಏನೋ. ಆದರೆ ವಚನಗಳ ಹುಡುಕಾಟದಲ್ಲಿ ನಮ್ಮ R.C. ಹಿರೇಮಠರು ಅವರು ಡಾಕ್ಟರ್ R.C. ಹಿರೇಮಠರು ಎಷ್ಟು ನೆನಪಿಸಿದ್ರು ಕಡಿಮೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಳಕಟ್ಟಿ ಅವರು ಇದ್ದ ವಚನಗಳೆಲ್ಲ ಸಂಗ್ರಹ ಮಾಡಿದ್ರು, ಹುಡುಕಿದ್ರು. ಅವುಗಳನ್ನ ಸರಿಯಾಗಿ ಎಡಿಟ್ ಮಾಡಿ ಹಾಕಿದವರು ನಮ್ಮ ಕಾಯವೇ ಕೈಲಾಸ ಎಂದು ನಿಜದ ಅರ್ಥವನ್ನು ಹೇಳಿದಂಥ R.C. ಹಿರೇಮಠ ಹುಡುಕಾಡಿ ಹೇಳಿದ್ದಾರೆ. ಅದನ್ನು
ಕಾಯವೇ ಕೈಲಾಸ, ಇಲ್ಲೇ ಸ್ವರ್ಗದ ಇಲ್ಲೇ ನರಕದ, ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಏನು ಮಾತ್ರಿ, ಎಂಥ ಅದ್ಭುತವಾದ ವಿಚಾರಗಳು. ಸ್ವರ್ಗವೂ ಇಲ್ಲದ, ನರಕವೂ ಇಲ್ಲದ, ಎಲ್ಲನೂ ಇಲ್ಲದ, ಎಲ್ಲದಕ್ಕೂ ಉತ್ತರವನ್ನು ಈ ವಚನಗಳಲ್ಲಿ ಕೊಟ್ಟಿದ್ದಾರೆ ಅವರು. ಯಾಕೆಂತಂದ್ರೆ ಬೇರೆ ಲೋಕ ಇಲ್ಲ, ನಾವು ಇಲ್ಲೇ ಬಿದ್ದು ಹೋಗ್ತೀವಿ, ಇಲ್ಲೇ ನಶಿಸಿ ಹೋಗ್ತೀವಿ, ಇಲ್ಲೇ ಮಣ್ಣಿನ ಜೊತೆ ಮಣ್ಣಾಗಿ ಹೋಗ್ತೀವಿ ಅಂದಾಗ ಇರುವ ತನಕ ಅದರಿ ಬರ್ರಿ ಮನೆಯೊಳಗೆ ಬರ್ರಿ, ಕೂಡ್ರಿ ತೋಡ್ರಿ ಅಂತ ಹೇಳೋಂಥ ಒಂದು ವಿನಯತೆ ಇತ್ತಂದರೆ ಎಲ್ಲರೂ ಗೌರವಿಸ್ತಾರೆ. ಅದ ಬಂದೆ ತಿಂದೆ ಏನಂದೆ ಅಂದ್ರೆ ಅದು ಸಹಜದ. ಎಲ್ಲವೋ ಎಂದರೆ ನರಕ, ಇದು ನರಕ, ಇದು ಸ್ವರ್ಗ. ನೀವು ಎಲ್ಲೋ ಅಂತ ಗೊತ್ತಿಲ್ಲ ಮಾತಾಡಿದ್ರೆ ಅವ್ನಿಗೆ ಎದುರಾಡಿ ಯಾಕಪ್ಪ ಏನಪ್ಪ ಅಂತ ಮಾಡ್ತಾನೆ. ಈ ಎಲ್ಲ ನೆರೆಗಟ್ಟಿನಲ್ಲೇ ಬಸವಣ್ಣವ್ರನ್ನ ನೋಡೋಕೆ ವಿನಃ ಯಾವುದೋ ಒಬ್ಬರು ಹಿಂದೂ ಅಂತೇಳಿ, ಮುಸ್ಲಿಮ್ ಅಂತೇಳಿ, ಮತ್ತೊಂದೇನೋ ಹೇಳಿ ವೀರಶೈವ ಅಂತೇಳಿ ಅವ್ರನ್ನ ಕ್ಲಾಸಿಫಿಕೇಷನ್ ಮಾಡೋದು ಬೇಡ ಅಂತೇಳಿ ದೃಷ್ಟಿ ಇಟ್ಕೊಂಡು ನಮ್ಮ ಸಾನೇನಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯರು ಮೆಸೇಜ್ ಕೊಡ್ತಾ ಇದ್ದಾರೆ, ಅವ್ರ ವಚನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಪ್ರಮಾಣೀಕೃತ ಧರ್ಮ ಗ್ರಂಥ ಯಾವುದಂದ್ರೆ ವಚನಗಳು ಅಂತೇಳಿ, ಅದರಲ್ಲೂ ಬಸವಣ್ಣವರ, ಅದರಲ್ಲೂ ಅಲ್ಲಮ್ಮ ಗುರುಗಳ ವಚನಗಳು, ಇವು ನಮಗೆ ಪ್ರಮಾಣೀಕೃತ ನಮ್ಮ ಧರ್ಮ ಗ್ರಂಥಗಳು ಅನ್ನುವಂಥ ಸ್ಪಷ್ಟವಾದ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಇನ್ನು ಚಿಂತನೆ ಮಾಡಬೇಕಾಗಿದ್ದು ಈ ಲಿಂಗಾಯತ್ ಅನ್ನುವಂಥವ್ರು, ವೀರಶೈವ ಅನ್ನುವಂಥವ್ರು ಕ್ಷಣ ಹೊತ್ತು ಈ ವಚನಗಳನ್ನ ಮತ್ತು ಕೇಳ್ರಿ. ಅದರಲ್ಲೂ ನಮ್ಮ ಎಂ ಕಲಬುರ್ಗಿ ಅವರ ಸಂಪುಟದಲ್ಲೇ, ಬಸವ ಸಂಪುಟದಲ್ಲೇ, ಅಲ್ಲಂಪ್ರಭು ಸಂಪುಟದಲ್ಲೇ ಇದ್ದಾವೆ ಎಲ್ಲ ವಚನಗಳು. ನೋಡಿ ಹೌದಪ್ಪ ಇದೇನೋ ಅದಲ್ಲ ವಿಚಾರ ಮಾಡಿ ಕಡಿಕ ನೀವು ಏನಾದರೂ ಬರ್ಸ್ರಿ, ಇದನ್ನೇ ಬರ್ಸ್ರಿ ಅದನ್ನೇ ಬರ್ಸ್ರಿ ನಾವು ಹೇಳೋದಿಲ್ಲ. ಆದರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀವಿ, ಬಸವಣ್ಣ ಮಾತ್ರ ಈ ವೇದ ಉಪನಿಷತ್ತು ಇವುಗಳ ಬಗ್ಗೆ ವಿರೋಧ ಇದ್ದರು. ಇವತ್ತು ನಮ್ಮ ಹಿಂದುತ್ವವಾದರು ಏನು ವಾದ ಮಾಡ್ತಾರಲ್ಲ ಅದ್ರ ವಿರೋಧವಾಗಿ ಮಾತಾಡಿದರು ಅನ್ನೋದು ಮಾತ್ರ ಸತ್ಯ, ಇದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಸಿತರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.